ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಬದುಕಿನಲ್ಲಿ ನಿತ್ಯ ಜೀವನದಲ್ಲಿ ಇಂಥವರಿಂದ ಸಾಧ್ಯವಾದಷ್ಟು ಅಂತರ ಕಾಯ್ದುಕೊಳ್ಳಿ ಅನ್ನುವುದು ಚಾಣಕ್ಯನ ಅಭಿಪ್ರಾಯ. ಈ ವ್ಯಕ್ತಿಗಳೇನಾದರೂ ನಿಮ್ಮ ಸಂಘದಲ್ಲಿದ್ದರೆ ಆದಷ್ಟು ಬೇಗನೆ ಅವರಿಂದ ಅಂತರ ಕಾಯ್ದುಕೊಳ್ಳಿ ಅನ್ನುವುದು ಚಾಣಕ್ಯನ ಕಿವಿಮಾತು. ಇವತ್ತಿನ ಎಪಿಸೋಡ್ನಲ್ಲಿ ಚಾಣಕ್ಯ ನೀತಿಯಲ್ಲಿನ ಅಧ್ಯಾಯ 4ರಲ್ಲಿ ಉಲ್ಲೇಖವಾಗಿರುವ ಮೂಲ ಶ್ಲೋಕಗಳ ವ್ಯಾಖ್ಯಾನವನ್ನ ನಿಮ್ಮ ಮುಂದೆ ವಿವರಿಸುತ್ತಿದ್ದೇನೆ. ಚಾಣಕ್ಯನ ಒಂದೊಂದು ಮಾತುಗಳು ನಮ್ಮ ನಡುವಿನ ಸಂಸಾರ, ಸಂಬಂಧ, ಸ್ನೇಹ, ಬಾಂಧವ್ಯ, ಪ್ರೀತಿಗಳ ನಡುವಿನ ಸಾಮರಸ್ಯಕ್ಕೆ ಅವಿನಾಭಾವ ಕೊಡುಗೆಯಂತಿದೆ. ಬನ್ನಿ ಹಾಗಿದ್ರೆ ಚಾಣಕ್ಯ ವಿವರಿಸಿದ್ದ ಅಂತಹ ವ್ಯಕ್ತಿಗಳು ಎಂಥವರು, ಅಂತಹ ಸ್ವಭಾವದವರನ್ನು ಗುರುತಿಸುವುದು ಹೇಗೆ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಚಾಣಕ್ಯ ಹೇಳ್ತಾರೆ, ಆಯಸ್ಸು, ಕೆಲಸ, ಹಣ, ವಿದ್ಯೆ ಮತ್ತು ಸಾವು ಈ 5 ಜೀವಿಗಳು ಗರ್ಭದಲ್ಲಿರುವಾಗಲೇ ನಿಶ್ಚಯಿಸಲ್ಪಡ್ತಾವೆ. ಕೆಲವು ಅಂಶಗಳು ನಮ್ಮ ಕೈಯಲ್ಲಿ ಇರೋದಿಲ್ಲ. ಜೀವಿಯು ಹುಟ್ಟುವಾಗಲೇ ಅವು ನಿಶ್ಚಿತವಾಗಿ ಬಿಟ್ಟಿರ್ತಾವೆ. ಅವನ ಆಯಸ್ಸಿನ ಪ್ರಮಾಣವನ್ನ ವಿಧಿ ಮೊದಲೇ ನಿರ್ಧರಿಸಿ ಬಿಟ್ಟಿರುತ್ತಾನೆ. ಯಾವ ವೈದ್ಯನೂ ಆಯಸ್ಸನ್ನು ತುಂಬಲಾರ. ಹಾಗೆಯೇ ಅವನು ನಡೆಸುವ ವೃತ್ತಿ, ಅದರಲ್ಲಿ ಬರುವ ಹಣ, ಅವನು ಕಲಿಯಬಹುದಾದ ವಿದ್ಯೆ ಇವೆಲ್ಲವೂ ಪೂರ್ವ ಕರ್ಮದಿಂದ ನಿಶ್ಚಿತವಾಗಿ ಬಿಟ್ಟಿರುತ್ತೆ. ನಾವು ಹಿಂದಿನ ಜನ್ಮಗಳಲ್ಲಿ ಪುಣ್ಯ ಕರ್ಮಗಳನ್ನು ಮಾಡಿದ್ದರೆ ಈಗ ಉತ್ತಮವಾದ ಫಲವು ದೊರೆಯುತ್ತದೆ. ಹಾಗೆಯೇ ಈ ಜನ್ಮದಲ್ಲಿ ಮಾಡುವ ಕರ್ಮಗಳು ಮುಂದಿನ ಜನ್ಮಗಳನ್ನು ನಿರ್ಧರಿಸ್ತವೆ. ಯಾವಾಗಲೂ ಪುಣ್ಯ ಕರ್ಮಗಳಲ್ಲಿ ನಿರತರಾಗಲು ಈ ಭಾವನೆ ಸಹಕಾರಿಯಾಗತ್ತೆ ಎಂದು ವಿವರಿಸಿದ್ದಾರೆ. ಸಾಧುಗಳಿಗೆ ಮಕ್ಕಳು, ಸ್ನೇಹಿತರು ಮತ್ತು ಬಂಧುಗಳು ದೂರವಾಗ್ತಾರೆ. ಅವರ ಜೊತೆಯಲ್ಲಿ ಹೋಗುವುದು ಧರ್ಮವೊಂದೇ. ಈ ಧರ್ಮದಿಂದಲೇ ಕುಲವು ಉದ್ಧಾರವಾಗುತ್ತೆ. ಸನ್ಯಾಸಿಗಳಾದ ಸಾಧು ಸತ್ಪುರುಷರು ಲೌಕಿಕವಾದ ಸಂಬಂಧ ಮತ್ತು ವ್ಯವಹಾರಗಳಿಂದ ದೂರವಾಗ್ತಾರೆ. ಅಂಥವರು ಪುತ್ರರು, ಮಿತ್ರರು ಮತ್ತು ಬಂಧುಗಳು ಸಾಂಸಾರಿಕ ವಿಷಯಗಳಾದ ಧನಾರ್ಜನೆ ಮುಂತಾದವುಗಳಿಗೆ ಉಪಯೋಗವಿಲ್ಲವೆಂದು ದೂರ ಮಾಡ್ತಾರೆ. ಆದರೆ ಧರ್ಮವು ಮಾತ್ರ ಯಾವಾಗಲೂ ಅವರ ಜೊತೆಯಲ್ಲೇ ಇರುತ್ತೆ. ಅಕ್ಕ, ತಂಗಿ, ಅಣ್ಣ, ತಮ್ಮ ದೂರ ದೂರ ಹೋದರೆ ಕಡೆಯವರೆಗೂ ಬಾಳಿನಲ್ಲಿ ಧರ್ಮ ಒಂದೇ ಆಸರೆ ಎಂದು ಒಂದು ಪದ್ಯ ಹೇಳುತ್ತೆ. ಧರ್ಮಿಷ್ಠರಾದ ಸಾಧು ಸತ್ಪುರುಷರಿಂದ ಲೌಕಿಕವಾದ ಧನ ಸಂಪಾದನೆಯಾಗದಿದ್ದರೂ ಧರ್ಮ ಸಂಪಾದನೆಯಾಗಿ ಆ ಧರ್ಮದಿಂದ ಇಡೀ ವಂಶವೇ ಉದ್ಧಾರವಾಗುತ್ತೆ. ದರ್ಶನ, ಗಮನ ಮತ್ತು ಸ್ಪರ್ಶದಿಂದ ಮೀನು, ಆಮೆ ಮತ್ತು ಪಕ್ಷಿಗಳು ತಮ್ಮ ಮರಿಗಳನ್ನು ಕಾಪಾಡ್ತವೆ. ಹಾಗೆಯೇ ಸಜ್ಜನರ ಸಹವಾಸವು ಮನುಷ್ಯನನ್ನ ಎಲ್ಲಾ ರೀತಿಯಿಂದಲೂ ಕಾಪಾಡುತ್ತೆ. ಮೀನು ತನ್ನ ಮರಿಗಳನ್ನ ನೋಡುತ್ತಲೇ ಇರುತ್ತೆ. ಅವುಗಳಿಗೆ ಅಪಾಯ ಒದಗದಂತೆ ನೋಡಿಕೊಳ್ಳುತ್ತಾ ಅಪಾಯವೇನಾದರೂ ಉಂಟಾದರೆ ಕೂಡಲೇ ಅವುಗಳ ಕಡೆಗೆ ಧಾವಿಸುತ್ತೆ. ಆಮೆಯು ನೀರಿನಲ್ಲಿ ವಾಸಿಸಿದ್ರೂ ಮೊಟ್ಟೆಗಳನ್ನ ದಡದಲ್ಲಿ ನೆಲದ ಮೇಲಿಡುತ್ತೆ. ಆ ಮೊಟ್ಟೆ ಒಡೆದು ಮರಿಯಾಗಿ ನೀರಿಗೆ ಸೇರುವವರೆಗೂ ತಾಯಿ ಆಮೆಯ ಗಮನ ಮೊಟ್ಟೆಗಳ ಕಡೆ ಇರುತ್ತೆ. ಪಕ್ಷಿಗಳಾದರೂ ತಮ್ಮ ಮೊಟ್ಟೆಗಳಿಗೆ ಸ್ಪರ್ಶದಿಂದ ಕಾವು ಕೊಟ್ಟು ಮರಿಗಳಾದ ಮೇಲೆ ರೆಕ್ಕೆ ಬಲಿಯುವವರೆಗೆ ಆಹಾರ ತಂದು ಗುಟುಕು ಕೊಟ್ಟು ಮರಿಗಳನ್ನು ಸಾಕ್ತವೆ. ಹಾಗೆ ಸಜ್ಜನರು ತಮ್ಮ ಸ್ನೇಹಿತರನ್ನ ದರ್ಶನದಿಂದ, ಗಮನವಿಟ್ಟು ಎಚ್ಚರಿಕೆಯಿಂದ ಕಾಪಾಡೋದ್ರ ಮೂಲಕ ತಮ್ಮ ಸ್ಪರ್ಶದಿಂದ ಹೀಗೆ ಎಲ್ಲಾ ರೀತಿಯ ರಕ್ಷಣೆ ಒದಗಿಸಿ ಅವನನ್ನ ಪ್ರೀತಿಯಿಂದ ಎಲ್ಲಿಯವರೆಗೆ ಈ ದೇಹವು ಆರೋಗ್ಯವಾಗಿರುತ್ತದೆಯೋ, ಎಲ್ಲಿಯವರೆಗೆ ಅದಕ್ಕೆ ಮೃತ್ಯುವು ಸನ್ನಿಹಿತವಾಗಿರುವುದಿಲ್ಲವೋ ಅಲ್ಲಿಯವರೆಗೆ ಆತ್ಮಕ್ಕೆ ಹಿತವಾಗುವ, ಅಂದರೆ ಆತ್ಮೋದ್ಧಾರದ ಕೆಲಸಗಳನ್ನು ಮಾಡಬೇಕು. ಪ್ರಾಣ ಹೋಗುವ ಸಮಯ ಬಂದಾಗ ಏನನ್ನೂ ಮಾಡಲು ಆಗುವುದಿಲ್ಲ. ದೇಹವು ಚಿಕ್ಕ ವಯಸ್ಸಿನಲ್ಲಿ ಆರೋಗ್ಯವಾಗಿದ್ದು ಚಟುವಟಿಕೆಯಿಂದ ಕೆಲಸಗಳನ್ನು ನಿರ್ವಹಿಸಲು ಸಮರ್ಥವಾಗಿರುತ್ತೆ. ಆಗ ಉದಾಸೀನ ಮಾಡದೆ ಧರ್ಮ ಕಾರ್ಯಗಳನ್ನು ಮಾಡುವುದರಿಂದ ಆತ್ಮದ ಏಳಿಗೆಯಾಗುವುದು. ವಯಸ್ಸಾದಂತೆ ದೇಹವು ಮುಪ್ಪು ಮತ್ತು ರೋಗಗಳಿಗೆ ತುತ್ತಾಗುವುದು. ಮೃತ್ಯು ಯಾವ ಕ್ಷಣದಲ್ಲಿ ಆಕ್ರಮಣ ಮಾಡುತ್ತದೋ ಗೊತ್ತಿಲ್ಲ. ಆದುದರಿಂದ ಗೃಹಿತ ಈವ ಕೇಶೇಶು ಮೃತನ ಧರ್ಮ ಮಾಚರೇತ್, ಅಂದರೆ ಸಾವು ಜುಟ್ಟನ್ನು ಹಿಡಿದಿರುವುದೆಂಬ ಭಾವನೆಯಿಂದ ತಡ ಮಾಡದೆ ಆದಷ್ಟು ಧರ್ಮ ಕಾರ್ಯಗಳನ್ನು ಮಾಡಬೇಕಂತೆ. ಸಾಯುವ ಕಾಲದಲ್ಲಿ ರೋಗ ಮತ್ತು ಸಂಕಟದಿಂದ ನರಳುವಾಗ ಏನು ತಾನೇ ಮಾಡಲು ಸಾಧ್ಯವಾಗುತ್ತೆ ಅಲ್ವಾ? ಹೀಗೆ ಮುಂದುವರೆದು ಚಾಣಕ್ಯರು ಹೇಳ್ತಾರೆ, ವಿದ್ಯೆಗೆ ಕಾಮಧೇನುವಿನ ಗುಣವಿದೆ. ಅದು ಅಕಾಲದಲ್ಲಿಯೂ ಕೂಡ ಬೇಕಾದ ಫಲವನ್ನು ಕೊಡುತ್ತೆ. ಪ್ರವಾಸ ಸಮಯದಲ್ಲಿ ನಮ್ಮನ್ನ ತಾಯಿಯಂತೆ ಕಾಪಾಡುತ್ತೆ. ಹಾಗಾಗಿ ವಿದ್ಯೆಯನ್ನ ಗುಟ್ಟಾಗಿಟ್ಟಿರುವ ಧನವೆನ್ನುತ್ತಾರೆ. ಕಾಮಧೇನುವೆಂಬುದು ಸ್ವರ್ಗದಲ್ಲಿರುವ ಹಸು. ಇದು ಯಾವಾಗ ಬೇಕಾದರೂ ಕೇಳಿದುದೆಲ್ಲವನ್ನ ಕೊಡುತ್ತದೆಂದು ಪ್ರತೀತಿ. ವಿದ್ಯಾವಂತನು ತಾಯಿಯ ಮಡಿಲಲ್ಲಿರುವಂತೆ ಎಲ್ಲಿಗೆ ಬೇಕಾದರೂ ಸುಖವಾಗಿ ಪ್ರಯಾಣ ಮಾಡಬಲ್ಲ. ಅದನ್ನ ಯಾರೂ ಅಪಹರಿಸಲು ಸಾಧ್ಯವಿಲ್ಲವಾದ್ದರಿಂದ ಅದನ್ನ ಗುಪ್ತವಾದ ಧನವೆಂದು ಇಲ್ಲಿ ಕರೆಯಲಾಗಿದೆ. ವಿದ್ಯಾ ಬಂಧು ಜನೋ ವಿದೇಶ ಗಮನೆ ಹರ್ತುರ್ಯಾತಿನ ಗೋಚರಂ ಎಂದು ಕೆಲವು ಕವಿವಾಣಿಗಳು ಹೇಳ್ತಾವೆ. ಮೂರ್ಖರಾದ 100 ಮಕ್ಕಳು ಇರುವುದಕ್ಕಿಂತ ಗುಣವಂತನಾದ ಒಬ್ಬ ಮಗನಿರುವುದು ಲೇಸಂತೆ. ಆಗಸದಲ್ಲಿ ಸಾವಿರಾರು ನಕ್ಷತ್ರಗಳಿದ್ದರೂ ಕತ್ತಲೆಯನ್ನ ಕಳೆಯಲಾರವು. ಒಬ್ಬ ಚಂದ್ರನಿಂದ ಬೆಳದಿಂಗಳು ಹರಡಿ ಕತ್ತಲೆಯು ದೂರವಾಗುವುದು.
ಮೂರ್ಖರಾದ ಮಕ್ಕಳಿಂದ ಕುಲಕ್ಕೆ ಉಪಕಾರವಾಗುವ ಬದಲು ಅಪಕಾರವೇ ಆದಿತ್ತು. ಅಂತಹ ಮಕ್ಕಳಿಂದ ಏನು ಪ್ರಯೋಜನವಿಲ್ಲ. ಅದಕ್ಕೆ ಬದಲಾಗಿ ಒಬ್ಬ ಗುಣವಂತನಾದ ಮಗನು ಜನಿಸಿದರೆ ಅವನು ವಂಶಕ್ಕೆ ಕೀರ್ತಿಯನ್ನು ತರ್ತಾನೆ. ಇದಕ್ಕೆ ಹೋಲಿಕೆಯಾಗಿ ಆಚಾರ್ಯರು ಚಂದ್ರ ಮತ್ತು ನಕ್ಷತ್ರಗಳ ಉದಾಹರಣೆಯನ್ನು ಕೊಟ್ಟಿರ್ತಾರೆ. ಆಕಾಶದಲ್ಲಿ ಎಲ್ಲ ರಾತ್ರಿಗಳಲ್ಲೂ ಸಾವಿರಾರು ನಕ್ಷತ್ರಗಳು ಪ್ರಕಾಶಿಸ್ತಿರ್ತವೆ, ಆದರೂ ಕತ್ತಲೆ ಹಾಗೇ ಇರುತ್ತೆ. ಒಬ್ಬ ಚಂದ್ರನ ಉದಯವಾದರೆ ಕತ್ತಲು ಬೆಳದಿಂಗಳಿಂದ ಹೇಳ ಹೆಸರಿಲ್ಲದಂತೆ ಮಾಯವಾಗುತ್ತೆ. ದೀರ್ಘಾಯುವಾದ ಮೂರ್ಖ ಪುತ್ರನಿಗಿಂತ ಹುಟ್ಟಿದ ಕೂಡಲೇ ಸತ್ತ ಮಗನೇ ಉತ್ತಮ. ಮೃತನಾದ ಮಗನು ಕೆಲವು ಕಾಲ ಮಾತ್ರ ದುಃಖಕ್ಕೆ ಕಾರಣವಾದರೆ, ಮೂರ್ಖನಾದ ಮಗನು ಜೀವವಿರುವವರೆಗೂ ಸುಡುತ್ತಾನೆ. ಅನುಕೂಲತೆಗಳಿಲ್ಲದ ಗ್ರಾಮದಲ್ಲಿ ವಾಸ ಮಾಡುವುದು, ಹೀನ ಕುಲದಲ್ಲಿ ಜನಿಸಿದ ವ್ಯಕ್ತಿಯ ಸೇವೆ, ಆರೋಗ್ಯಕರವಲ್ಲದ ಕೆಟ್ಟ ಊಟ, ಯಾವಾಗಲೂ ಕೋಪದಿಂದ ಉರಿಯುತ್ತಿರುವ ಮುಖವುಳ್ಳ ಹೆಂಡತಿ, ಮೂರ್ಖನಾದ ಮಗ, ಮದುವೆಯಾದ ಮಗಳು, ಇವು 6 ಬೆಂಕಿಯಿಲ್ಲದೆಯೇ ಶರೀರವನ್ನ ಸುಡಬಲ್ಲವಂತೆ. ಸಂಸಾರ ತಾಪದಲ್ಲಿ ಸಿಕ್ಕಿ ಬೇಯುತ್ತಿರುವ ಜನರಿಗೆ ಸಮಾಧಾನವನ್ನ ತರುವ ವಿಷಯಗಳು 3. ಅವುಗಳೆಂದರೆ ಮಗ, ಹೆಂಡತಿ ಮತ್ತು ಸತ್ಪುರುಷರ ಸಮಾಗಮ. ಸಂಸಾರದಲ್ಲಿ ಜನರು ಅನೇಕ ಕಷ್ಟ ಕೋಟಲೆಗಳನ್ನ ಎದುರಿಸಬೇಕಾಗತ್ತೆ. ಇಂತಹ ದುಃಖಗಳ ನಡುವೆ ಅವರಿಗೆ ಸಮಾಧಾನವನ್ನ ನೀಡುವ ಅಂಶಗಳೆಂದರೆ ಮಗುವಿನ ಮುದ್ದು ಮುಖ, ಪತ್ನಿಯ ಪ್ರೀತಿಯ ಸೇವೆ ಮತ್ತು ಸತ್ಪುರುಷರು ನೀಡುವ ಹಿತವಚನಗಳು. ಇವುಗಳ ಆಸರೆಯಲ್ಲಿ ಎಂತಹ ಕಷ್ಟವನ್ನಾದರೂ ಜನರು ಎದುರಿಸಬಲ್ಲರು. ರಾಜರು 1 ಸಲ ಮಾತ್ರ ಆಜ್ಞೆ ಮಾಡ್ತಾರೆ, ಪಂಡಿತರು 1 ಸಲ ಮಾತ್ರ ಹೇಳ್ತಾರೆ, ಕನ್ಯೆಯು 1 ಸಲ ಮಾತ್ರ ವಿವಾಹದಲ್ಲಿ ಕೊಡಲ್ಪಡ್ತಾಳೆ. ಇವು 3 ಎರಡನೆಯ ಸಲ ಮಾಡತಕ್ಕವುಗಳಲ್ಲ. ತಪಸ್ವಿಯಾದವನು ಒಬ್ಬನೇ ಇದ್ದು ತಪವನ್ನ ಸಾಧಿಸಬೇಕಂತೆ. ವಿದ್ಯಾಭ್ಯಾಸವನ್ನ ಇಬ್ಬರು ಕೂಡಿ ಮಾಡುವುದು ಒಳ್ಳೆಯದು. ಹಾಡುವಾಗ 3 ಜನರು ಇದ್ದರೆ ಶೋಭೆ ತರುತ್ತೆ. ದಾರಿಯಲ್ಲಿ ನಡೆಯುವಾಗ 4 ಜನರೊಂದಿಗೆ ಕೂಡಿ ಹೋಗಬೇಕಂತೆ. ಕೃಷಿ ಸಂಬಂಧವಾದ ಕಾರ್ಯಗಳಿಗೆ 5 ಜನರು ಬೇಕಾಗುತ್ತೆ. ರಣರಂಗದಲ್ಲಿ ಬಹಳಷ್ಟು ಜನರು ಬೇಕಾಗ್ತಾರೆ ಎನ್ನುತ್ತಾನೆ ಚಾಣಕ್ಯ. ಯಾರು ಶುದ್ಧಳು ದಕ್ಷಳು ಆಗಿರುತ್ತಾಳೋ ಅವಳೇ ನಿಜವಾದ ಪತ್ನಿ. ಯಾರು ಪತಿವ್ರತೆಯೋ ಅವಳೇ ನಿಜವಾದ ಹೆಂಡತಿ. ಯಾರು ಪತಿಗೆ ಪ್ರಿಯಳಾಗಿರ್ತಾಳೋ ಅವಳೇ ನಿಜವಾದ ಪತ್ನಿ. ಯಾರು ಸತ್ಯವನ್ನೇ ನುಡಿಯುತ್ತಾಳೆಯೋ ಅವಳೇ ಭಾರ್ಯೆ. ಪತ್ನಿಯು ಹಿತಳಾಗಿದ್ದಾಗ ಮಾತ್ರ ಪತಿಗೆ ಸುಖವು ಸಿಗುತ್ತೆ. ಪತ್ನಿಯಾದವಳು ಕಾಯ ವಾಚ ಮನಸ ಶುದ್ಧಳಾಗಿರಬೇಕು. ಮನೆಯ ಎಲ್ಲಾ ರೀತಿಯ ನಿರ್ವಹಣೆಯಲ್ಲಿ ಅವಳು ಸಮರ್ಥಳಾಗಿರಬೇಕು. ಪತಿಯನ್ನ ಬಿಟ್ಟು ಅನ್ಯರನ್ನ ಮನಸ್ಸಿನಲ್ಲಿಯೂ ನೆನೆಯಬಾರದು. ಪತಿಗೆ ಪ್ರಿಯವಾದುದನ್ನೇ ಮಾಡಲು ಆಸಕ್ತಳಾಗಿರಬೇಕು. ಪತಿಯ ಸಂತೋಷವೇ ತನ್ನ ಸಂತೋಷವೆಂದು ಭಾವಿಸುವವಳಾಗಬೇಕು. ಪತಿಯಿಂದ ಏನನ್ನು ಮುಚ್ಚಿಡದೆ ಸತ್ಯವನ್ನ ಹೇಳುವವಳಾಗಿರಬೇಕು. ಇಂತಹ ಪತ್ನಿಯು ದೊರೆತರೆ ಪುರುಷನು ಕೃತಾರ್ಥನಾಗ್ತಾನಂತೆ. ಪುತ್ರನಿಲ್ಲದ ಮನೆಯು ಶೂನ್ಯವೆನಿಸುವುದು. ಬಂಧು ಬಾಂಧವರು ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲು ಅವಶ್ಯಕ. ಅಂತಹ ಹಿತವನ್ನ ಕೋರುವ ಬಂಧುಗಳು ಇಲ್ಲದಿದ್ದರೆ ದಿಕ್ಕುಗಳೆಲ್ಲ ಶೂನ್ಯವೆನಿಸುವುದು. ಮೂರ್ಖರು ಯಾವುದನ್ನು ಅರ್ಥ ಮಾಡಿಕೊಂಡು ನಡೆಯಲಾರರು. ಅದಕ್ಕಾಗಿ ಅವರ ಹೃದಯವು ಶೂನ್ಯವೆಂದು ಆಚಾರ್ಯರು ಅಭಿಪ್ರಾಯಪಡ್ತಾರೆ. ಶಾಸ್ತ್ರವನ್ನ ಸರಿಯಾಗಿ ಅಭ್ಯಾಸ ಮಾಡಿ ತಿಳಿದುಕೊಳ್ಳದಿದ್ದರೆ ವಿಷಕ್ಕೆ ಸಮಾನವಾಗತ್ತೆ. ಅಜೀರ್ಣದಿಂದ ಬಳಲುತ್ತಿರುವವನಿಗೆ ಊಟವೇ ವಿಷ. ಬಡವನಾದವನಿಗೆ ಜನಗಳ ಸಮುದಾಯವು ವಿಷರೂಪವಾದರೆ ವೃದ್ಧನಿಗೆ ತರುಣಿಯು ವಿಷದಂತೆ ಭಾಸವಾಗ್ತಾಳೆ. ಶಾಸ್ತ್ರಗಳು ನಿರಂತರವಾದ ಅಭ್ಯಾಸವನ್ನ ಬಯಸ್ತಾವೆ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನಾ ಪ್ರಮಾದಿತವಂ ಎಂದು ಉಪನಿಷತ್ತು ಹೇಳುತ್ತೆ. ದಯೆಯನ್ನು ಬೋಧಿಸದ ಧರ್ಮವನ್ನ ತ್ಯಜಿಸಬೇಕು. ಗುರುವು ವಿದ್ಯಾವಂತನಲ್ಲದಿದ್ದರೆ ಅವನನ್ನ ಬಿಡಬೇಕು. ಹೆಂಡತಿಯು ಕೋಪಿಷ್ಟ ಸ್ವಭಾವವನ್ನು ಹೊಂದಿದ್ದರೆ ಅವಳನ್ನು ಬಿಡಬೇಕಾಗತ್ತೆ. ಬಂಧುಗಳು ಮಿತ್ರ ಭಾವವನ್ನು ಹೊಂದಿರದಿದ್ದರೆ ಅವರನ್ನು ಬಿಡಬೇಕು. ದಯೆಯೇ ಧರ್ಮದ ಮೂಲವಯ್ಯ ಎಂದು ಶರಣರು ಹಾಡಿದ್ದಾರೆ. ಯಾವ ಧರ್ಮವಾದರೂ ದಯಾಭಾವನೆಯನ್ನ ಬೋಧಿಸಿ ಅಹಿಂಸೆಯನ್ನ ಎತ್ತಿ ಹಿಡಿಯಬೇಕು. ಇಲ್ಲದಿದ್ದರೆ ಅಂತಹ ಧರ್ಮವು ಅನುಸರಿಸಲು ಯೋಗ್ಯವಲ್ಲ. ಗುರುವು ಶಿಷ್ಯರಿಗೆ ವಿದ್ಯೆಯನ್ನ ಬೋಧಿಸಬೇಕಾದವನು. ಅವನಿಗೆ ವಿಷಯಗಳು ತಿಳಿಯದೇ ಇದ್ದರೆ ಶಿಷ್ಯರಿಗೆ ಕಲಿಸಲು ಸಾಧ್ಯವಿಲ್ಲ. ಅಂತಹ ಗುರುಗಳ ಬಳಿ ವ್ಯಾಸಂಗ ಮಾಡುವುದರಲ್ಲಿ ಅರ್ಥವಿಲ್ಲ. ಮಡದಿಯಾದವಳು ಸಮಾಧಾನದಿಂದ ಮನೆಯ ಜನರು ಮತ್ತು ಅತಿಥಿಗಳನ್ನು ಆಧರಿಸಬೇಕು. ಅವಳೇ ಕೋಪದಿಂದ ಉರಿಯುತ್ತಿದ್ದರೆ ಗೃಹ ಕೃತ್ಯಗಳು ಸರಿಯಾಗಿ ನೆರವೇರುವುದಿಲ್ಲ. ಅಂತಹ ಸ್ತ್ರೀಯ ಜೊತೆ ಸಂಸಾರ ಮಾಡುವುದಕ್ಕಿಂತ ಅವಳನ್ನ ತ್ಯಜಿಸುವುದರಿಂದಲೇ ಪರಿಸ್ಥಿತಿ ಉತ್ತಮಗೊಳ್ಳುತ್ತದೆ. ಬಂಧುಗಳು ಆತ್ಮೀಯರಾಗಿದ್ದರೆ ಕಷ್ಟ ಸುಖಗಳಲ್ಲಿ ಪಾಲ್ಗೊಳ್ತಾರೆ. ಅಸೂಯೆ ಪಡುವ ಬಂಧುಗಳು ಬರದಿದ್ದರೆ ಉತ್ತಮ. ಮನುಷ್ಯರಿಗೆ ಒಡೆಯರಿಲ್ಲದಿರುವುದು, ಕುದುರೆಗಳನ್ನ ಸದಾ ಕಟ್ಟಿ ಹಾಕುವುದು, ಸ್ತ್ರೀಯರಿಗೆ ವಿವಾಹ ಸಂಬಂಧವಿಲ್ಲದಿರುವುದು, ಬಟ್ಟೆಗಳಿಗೆ ಬಿಸಿಲು, ವೃದ್ಧಾಪ್ಯದಂತೆ ಬಲಹೀನತೆಗೆ ಕಾರಣವಾಗುವುದು, ಮನುಷ್ಯರಿಗೆ ಸರ್ವತಂತ್ರ ಸ್ವತಂತ್ರ ಒಳ್ಳೆಯದಲ್ಲ. ಮನುಷ್ಯನು ಕೆಲವು ವಿಚಾರಗಳನ್ನ ಮತ್ತೆ ಮತ್ತೆ ಆಲೋಚನೆ ಮಾಡಬೇಕಾಗತ್ತೆ. ಅವುಗಳೆಂದರೆ, 1ನೇದು, ಯಾವುದು ಯಾವ ಕೆಲಸಕ್ಕೆ ಸರಿಯಾದ ಸಮಯ. 2ನೇದು, ಯಾರು ನಿಜವಾದ ಸ್ನೇಹಿತರು. 3, ಯಾವ ದೇಶವು ಉತ್ತಮ. 4, ಎಷ್ಟು ಖರ್ಚು ಮಾಡಬೇಕು ಮತ್ತು ಎಷ್ಟು ಆದಾಯವಿದೆ. 5ನೇದು, ನಾನು ಯಾರು. 6,
ನನ್ನ ಶಕ್ತಿಯೂ ಎಷ್ಟಿದೆ ಎಂಬುದನ್ನು ನಾವು ಮೊದಲು ಮನಗಾಣಬೇಕು. ಮನುಷ್ಯನು ಸಂತೋಷವಾಗಿರಬೇಕಾದ್ರೆ ಇಂತಹ ವಿಚಾರಗಳ ಬಗ್ಗೆ ಹೆಚ್ಚಿನ ಗಮನ ಬೇಕಾಗತ್ತೆ. ಇನ್ನು ಜನ್ಮ ಕೊಟ್ಟ ತಂದೆ, ಉಪನಯನ ಸಂಸ್ಕಾರ ನಡೆಸಿದವನು, ವಿದ್ಯಾದಾನ ಮಾಡಿದ ಗುರು, ಅನ್ನವನ್ನ ನೀಡಿದವನು ಮತ್ತು ಭಯದಿಂದ ಕಾಪಾಡಿದವನು, ಈ 5 ಪಿತೃ ಸಮಾನರಂತೆ. ರಾಜನ ಮಡದಿ, ಗುರುಪತ್ನಿ, ಗೆಳೆಯನ ಹೆಂಡತಿ, ಹೆಂಡತಿಯ ತಾಯಿ, ತನ್ನ ತಾಯಿ, ಈ 5 ಮಾತೃಸ್ಥಾನದಲ್ಲಿ ಇರತಕ್ಕವರು. ದ್ವಿಜರಿಗೆ ಅಗ್ನಿಯೇ ದೈವತವು, ಮುನಿಗಳು ಹೃದಯದಲ್ಲಿಯೇ ಪರಮಾತ್ಮನನ್ನ ಕಾಣಬಲ್ಲರು. ಇಷ್ಟು ಸಾಧನೆಯಿಲ್ಲದ ಸಾಮಾನ್ಯರಿಗೆ ಪ್ರತಿಮೆಯಲ್ಲಿ ದೈವಿ ಭಾವನೆ ಇರುತ್ತೆ. ಎಲ್ಲವನ್ನೂ ಸಮಾನವಾಗಿ ಕಾಣುವ ವಿಶೇಷಜ್ಞರು ಪರಮಾತ್ಮನನ್ನ ಎಲ್ಲೆಡೆಯೂ ಕಾಣಬಲ್ಲರು. ಅಂದರೆ ದ್ವಿಜರು ವೇದಾಧಿಕಾರವುಳ್ಳವರು. ಅವರು ಯಜ್ಞ ಯಾಗಾದಿಗಳ ಮೂಲಕ ದೇವರನ್ನ ಆರಾಧಿಸ್ತಾರೆ. ಇದಕ್ಕೆ ಅವಶ್ಯವಾದ ಅಗ್ನಿಯೇ ಅವರಿಗೆ ದೇವರು. ಸನ್ಯಾಸಿಗಳು ಹೃದಯ ಕಮಲದಲ್ಲಿ ದೇವರನ್ನ ಧ್ಯಾನದ ಮೂಲಕ ಕಂಡುಕೊಳ್ಳಬಲ್ಲರು. ಇಷ್ಟು ಸಾಮರ್ಥ್ಯವಿರದ ಸಾಮಾನ್ಯರು ಪ್ರತಿಮೆಗಳನ್ನ ದೇವರೆಂದೇ ಭಾವಿಸಿ ಪೂಜಿಸ್ತಾರೆ. ಎಲ್ಲರನ್ನೂ ಸಮಾನಾಗಿ ಕಾಣಬಲ್ಲ ಉದಾರ ಹೃದಯಿಗಳು ಎಲ್ಲೆಡೆಯಲ್ಲಿಯೂ ಪರಮಾತ್ಮನ ಇರವನ್ನು ಗುರುತಿಸಬಲ್ಲರು. ಹೀಗೆ ಅಧ್ಯಾಯ 4ರಲ್ಲಿ ಚಾಣಕ್ಯ ಬದುಕಿನ ಪಾಠ ಬೋಧಿಸ್ತಾನೆ. ನಿಜಕ್ಕೂ ಒಂದೊಂದು ವ್ಯಾಖ್ಯವು ಸತ್ಯ ಸನ್ನದ್ಧವಾದದ್ದೇ. ಇವೆಲ್ಲವನ್ನು ಅರಿತು ಬಾಳುವುದು ನಮ್ಮ ಕರ್ತವ್ಯ. ಅಳವಡಿಸಿಕೊಳ್ಳುವುದಾ ಬೇಡವಾ ಅನ್ನೋದು ಕೂಡ ನಮ್ಮದೇ ತಿಳುವಳಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.